ಶಿರಾ ತಾಲೂಕು ಬುಕ್ಕಾಪಟ್ಟಣದಲ್ಲಿ ಯುವತಿಯೊಬ್ಬಳ ಅನುಮಾನಾಸ್ಪದ ಸಾವು ನಡೆದಿದೆ. ಪೃಥ್ವಿರಾಣಿ ಎಂಬ ಯುವತಿಯ ಸಾವಿನ ಕುರಿತು ಕುಟುಂಬದವರು ಮತ್ತು ಸಂಘಟನೆಗಳು ಗಂಭೀರ ಆರೋಪ ಮಾಡಿದ್ದು, ಸಂಪೂರ್ಣ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಇಲ್ಲಿದೆ ನೋಡಿ ಸ್ಟೋರಿ. ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಗ್ರಾಮದಲ್ಲಿ ಪೃಥ್ವಿರಾಣಿ ಎಂಬ 23 ವರ್ಷದ ಯುವತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಆಟೋ ಚಾಲಕ ರಮೇಶ್ ಕುಮಾರ್ ಅವರ ಜ್ಯೇಷ್ಠ ಪುತ್ರಿ ಪೃಥ್ವಿರಾಣಿ 4 ವರ್ಷಗಳಿಂದ ಕಿಲಾರದ ಹಳ್ಳಿ ತಾಂಡಾದ ಮಾರುತಿ ನಾಯ್ಕ ಎಂಬಾತನ ಜೊತೆ ಪ್ರೀತಿಯಲ್ಲಿ ಇದ್ದು 4 ತಿಂಗಳ ಹಿಂದೆ ಧರ್ಮಸ್ಥಳದಲ್ಲಿ ವಿವಾಹವಾಗಿದ್ದರು. ವಿವಾಹದ ಆರಂಭದಲ್ಲಿ ಚೆನ್ನಾಗಿದ್ದ ದಾಂಪತ್ಯ ಜೀವನ ಕೆಲವೇ ದಿನಗಳಲ್ಲಿ ಬಿರುಕು ಬಿಟ್ಟಿತು. ಪತಿ ಮಾರುತಿ ನಾಯ್ಕ ಮತ್ತೊಬ್ಬ ಯುವತಿಯೊಂದಿಗೆ ಸಂಬಂಧ ಬೆಳೆಸಿದ್ದು ಪತ್ನಿಗೆ ದೈಹಿಕ ಮತ್ತು ಮಾನಸಿಕ ಹಿಂಸೆ ನೀಡುತ್ತಿದ್ದನೆಂದು ಕುಟುಂಬದವರು ಆರೋಪಿಸಿದ್ದಾರೆ. ನನ್ನ ಮಗಳು ಸರ್ ಸಿ ವಿ ರಾಮನ್ ಹಾಸ್ಪಿಟಲ್ ಅಲ್ಲಿ ಓದ್ತಾ ಇದ್ಲು. ಇವರಿಬ್ರು ಫೋನ್ ಕಾಂಟ್ಯಾಕ್ಟ್ ಇಂದ 4 ವರ್ಷದಿಂದ ಲವ್ ಮಾಡ್ತಿದಂತೆ. ಅದು ನನಗೆ ಮ್ಯಾಟ್ರ್ ಗೊತ್ತಿಲ್ಲ. ಮೊನ್ನೆ 6 ತಿಂಗಳ ಹಿಂದೆ ಗೊತ್ತಾಗಿರೋದು. ಅವ್ರು ಇಷ್ಟಪಟ್ಟು ಇಲ್ಲ ಮದುವೆ ಆಗ್ಲೇಬೇಕು ಅಂತ ಆಗಿದ್ದಾರೆ. ಅವ್ರು ಚೆನ್ನಾಗೆ 3 ತಿಂಗಳಿಂದ ನೋಡ್ಕೊಂಡ. ಈ ಮಧ್ಯದಲ್ಲಿ ವೇದ ಅನ್ನೋ ಹುಡುಗಿ ಬಂದು ಆ ಹುಡುಗಿ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡಿದ್ನಂತವನು. ಇವಳು ಫೋನ್ ಮಾಡಿ ಹೇಳ್ತಿದ್ಲು, ಅಮ್ಮ ಅವನ ಜೊತೆ ರಿಲೇಶನ್ಶಿಪ್ ಇದೆ, ಅವ್ನು ನನಗೆ ಇಷ್ಟ ಇಲ್ಲ, ನಾನು ನೀಟಾಗಿ ನೋಡ್ಕೊಂತಿಲ್ಲ, ಮಾತಿಗೂ ಹೊಡಿತಾನೆ, ಕಪಾಳಕ್ಕೆ ಹೊಡಿತಾನೆ, ಎಲ್ಲ ಕಿವಿಯೆಲ್ಲ ನೋವು ಬರುತ್ತೆ, ತಲೆಗೆ ಹೊಡಿತಾನೆ, ತಲೆ ನೋವು ಬರುತ್ತೆ ಅಂತ ಹೇಳ್ತಿದ್ಲು. ನಾನು ಅದಕ್ಕೆ ಯಾಕಪ್ಪ ಆ ರೀತಿ ಹೊಡಿತೆ, ನಾವೇ ಒಂದ್ ದಿವಸ ಹೊಡೆದಿಲ್ಲ ನನ್ನ ಮಗಳನ್ನ ಅಂತ ಕೇಳಿದ್ಕೆ ಸುಮ್ಮನೆ ಹಂಗೆ ಹೇಳ್ತಾಳೆ ಕಣಾಂಟಿ ಅಂತ ಹೇಳ್ತಾನೆ. ಇಲ್ಲ ಕಣಮ್ಮ ಹೊಡಿತಾನೆ ಅಂತ ಹೇಳ್ದೆ. ಯಾವತ್ತೂ ಆ ಥರ ಹೊಡಿಬೇಡಪ್ಪ, ಕಪಾಳ ಕೊಡಿದ್ರೆ ಏನಾದ್ರು ಬ್ಲಡ್ ಬಂದರೆ ಸತ್ತೋಗ್ತಾರೆ ಅಂತ ನಾನು ಅವ್ನಿಗೆ ಹೇಳ್ದೆ. ಸರಿ ಇನ್ಮೇಲೆ ಆ ಥರ ಮಾಡಲ್ಲ ಕಣಾಂಟಿ ಅಂತ ನನ್ನ ಹತ್ರ ಹೇಳ್ದ. ಹಂಗೆ ಇಬ್ರು ಚೆನ್ನಾಗಿರ್ತೀವಿ ಅಂತ ಹೇಳಿ ಚೆನ್ನಾಗೇ ಇದ್ರು. ಅವು ಯಾವಾಗ ನೆನ್ನೆ ನಡೆದಿರೋ ಘಟನೆಗೆ ಮೇಲೆ ಹೋಗಿದ್ಲಂತ ಆಂಟಿ ಮನೆ ಹತ್ರ. ಅವ ಮೇಲೆ ಹೋಗಿದ್ದೆ, ಕೆಳಗಡೆ ಬರೋಷ್ಟೊತ್ತಿಗೆ ವೇದನ ಹತ್ರ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದ. ನಾನೇ ನೋಡಿ ಅವಳ ಹತ್ರನೇ ಮಾತಾಡಿದೆ, ಜಗಳ ಮಾಡಿದ್ಕೆ ನಿನ್ಗೆ ನಾನು ಅವಳನ್ನು ಮದ್ವೆ ಆಗ್ತೀನಿ, ನಿನ್ನನ್ನು ಮದ್ವೆ ಆಗ್ತೀನಿ, ಇದ್ರೆ ಇಬ್ರು ಜೊತೆಗೇರಿ ಇಬ್ರು ನೋಡ್ಕೊಂತೀನಿ ಅಂತ ಅಂದ. ಅದಕ್ಕೆ ನನ್ಗೆ ಇಷ್ಟ ಇಲ್ಲ. ನಾನು ಇಷ್ಟು ವರ್ಷ ಇಷ್ಟಪಟ್ಟಿದ್ದು ಒಬ್ಬನೇ, ನಾನು ಮದ್ವೆ ಆಗೋದು ಒಬ್ಬನೇ. ಇಲ್ಲ ಅಂತಂದ್ರೆ ಬೇಕಾದ್ರೆ ನಾನು ಒಬ್ಳೆ ಆದ್ರೂ ಇರ್ತೀನಿ, ಇಲ್ಲಾಂದ್ರೆ ಸತ್ತೋಗ್ಬಿಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ನಾನು ಅವಳನ್ನು ಒಪ್ಕೊಳಲ್ಲ ಅಂತ ಹೇಳಿದ್ಲು ನನ್ನ ಮಗಳು. ಅದಕ್ಕೆ ನನಗೆ ನಿನ್ ಜೊತೆ ಇರಕ್ ಇಷ್ಟ ಇಲ್ಲ, ನನ್ ವೇದನೆ ಬೇಕು ಅಂತ ಅವಳು ಹೇಳಿದ್ಲು. ಅದಕ್ಕೆ ನಿನ್ಗೆ ಇಷ್ಟ ಇಲ್ಲ ಅಂತಂದ್ರೆ ನಿನ್ಗೆ 50 ಲಕ್ಷ ದುಡ್ಡು ಕೊಡ್ತೀನಿ, ತಾಂಡು ಬೇರೆ ಯಾರನ್ನಾದ್ರೂ ಹುಡುಗನ ಮದ್ವೆಯಾಗಿ ಚೆನ್ನಾಗಿರು, ನಾನು ಇದಕ್ಕೆ ಬರಬೇಡ ಅಂತ ಅವ್ನು ಮಾರುತಿ ಹೇಳ್ದ. ಅದಕ್ಕೆ ಅವಳು ಜಗಳಾಡ್ಕೊಂಡು ಇದೇ ವಿಷಯಕ್ಕೆ ಊರಿಗೆ ಬಂದು ಈ ಥರ ಎಲ್ಲ ಹಿಂಗೆ ನಡೀತಂತ ನನ್ನ ಹತ್ರ ಹೇಳಿದ್ಲು. ಅದಕ್ಕೆ ನಾನು ಬಿಡು ಬೆಳಗ್ಗೆ ಹೋಗೋಣ ಕೇಳೋಣ ಅಂತ ಹೇಳಿದ್ದೆ. ಅಷ್ಟರಲ್ಲಿ ಈ ಥರ ಹಿಂಗೆ ಸೂಸೈಡ್ ಅಟೆಂಪ್ಟ್ ಆಗೈತೆ. ಆದರೆ ನನಗೆ ಅವನ ಮೇಲೆ ಅನುಮಾನ ಐತಿ. ಅವಳು ಯಾವತ್ತೂ ಸಾಯೋಕ್ಕೆ ಪ್ರಯತ್ನ ಪಟ್ಟಿಲ್ಲ, ಇವನೇ ಸಾಯಿಸಿರೋದು ಅನ್ನೋದು ನನಗೆ ಅನುಮಾನ ಐತಿ. ಅದು ನಿಜನ ಸುಳ್ಳ ಗೊತ್ತಿಲ್ಲ. ಆದರೆ ಇದಕ್ಕೆ ತನಿಖೆ ಮಾಡಿ ಇದ್ರ ಬಗ್ಗೆ ವಿಚಾರಣೆ ಮಾಡಿ ನಮಗೆ ಸರಿಯಾದ ನ್ಯಾಯವಾದ ಪರಿಶೀಲನೆ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂತಾ ಇದ್ದೀವಿ. ಬುಧವಾರ ಸಂಜೆ ಪತಿ ಮತ್ತೊಬ್ಬ ಯುವತಿಯೊಂದಿಗೆ ವಿಡಿಯೋ ಕಾಲ್ ಮಾಡುತ್ತಿರುವುದನ್ನು ಪ್ರಶ್ನಿಸಿದ ಪೃಥ್ವಿರಾಣಿಗೆ ಮಾರುತಿ ನಾಯ್ಕ ಹಲ್ಲೆ ಮಾಡಿದ್ದಾನೆಂದು ಹೇಳಲಾಗುತ್ತಿದೆ. ನಂತರ ಯುವತಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಪತಿ ಯುವತಿಯ ತಾಯಿಗೆ ಕರೆ ಮಾಡಿ ತಿಳಿಸಿದ್ದಾನೆ. ಆದರೆ ಪೋಷಕರಿಗೆ ಇದು ಆತ್ಮಹತ್ಯೆಯಲ್ಲ, ಕೊಲೆ ಎಂದು ಗಂಭೀರ ಅನುಮಾನ ಮೂಡಿದ್ದು ತಕ್ಷಣವೇ ಸಿರಾನಗರ ಠಾಣೆಗೆ ದೂರು ನೀಡಲಾಗಿದ್ದು ಪೊಲೀಸರು ಸ್ಥಳಕ್ಕೆ ಧಾವಿಸಿ ಮಾರುತಿ ನಾಯ್ಕನನ್ನು ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಪೃಥ್ವಿರಾಣಿಗೆ ನ್ಯಾಯ ದೊರಕಿಸಬೇಕೆಂದು ಮಾದಿಗ ದಂಡೋರ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ದಂಡು ಸಂಘಟನೆಗಳು ಒತ್ತಾಯಿಸಿವೆ. ನನ್ನ ಹೆಸರು ಎನ್ ಕುಮಾರ್ ಅಂತ ಹೇಳ್ಬಿಟ್ಟು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ದಂಡು ರಾಜ್ಯ ಸಂಘಟನಾ ಕಾರ್ಯದರ್ಶಿ, ತುಮಕೂರು. ಏನಿವತ್ತು ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ ನಮ್ಮ ದಲಿತ ಸಮುದಾಯದ ಮಾದಿಗ ಸಮಾಜದ ಒಂದು ಹೆಣ್ಣುಮಗುನ 4 ತಿಂಗಳ ಹಿಂದೆ ಇದೇ ಶಿರಾ ತಾಲೂಕು ಕಿಲಾರದಹಳ್ಳಿ ಗ್ರಾಮದ ಲಂಬಾಣಿ ಸಮುದಾಯದ ಯುವಕ ಮಾರುತಿ ನಾಯಕ್ ಅನ್ನೋನು ಪ್ರೀತಿಸಿ ಲವ್ ಮಾಡಿ ಮದುವೆ ಆಗಿರ್ತಾನೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಅವ್ರ ತಂದೆ ತಾಯಿ ಕುಟುಂಬಸ್ಥರನ್ನ ವಿಚಾರಿಸಿದಾಗ ನಮ್ಮ ಗಮನಕ್ಕೆ ಬಂದಿದೆ. ಏನು 4 ತಿಂಗಳಿಂದ ಶಿರಾ ನಗರದ ಜ್ಯೋತಿ ನಗರದಲ್ಲಿ ಒಂದು ವಾಸವಾಗಿದ್ರು. ವಾಸವಾಗಿದ್ದಂತ ಈ ಮಧ್ಯದಲ್ಲಿ ವೇದ ಅನ್ನೋ ಹುಡುಗಿ ಜೊತೆಗೆ ಇನ್ನೊಂದು ಅಫೆನ್ಸ್ ಅನ್ನ ಇಟ್ಕೊಂಡು ಇವರು ಮಾತಿನ ಚಕಮಕಿನಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ದಿನನಿತ್ಯ ಇದೇ ತರ ಆಗ್ತಾ ಇತ್ತು. ಮೊನ್ನೆ ಏನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಗಿ ಆ ಹುಡುಗಿ ರಿಟರ್ನ್ ಬಂದಾಗ ಅವತ್ತಿನ ದಿನ ಬೆಳಿಗ್ಗೆ ವಿಡಿಯೋ ಕಾಲಲ್ಲಿ ವೇದ ಅನ್ನೋ ಹುಡುಗಿ ಜೊತೆನಲ್ಲಿ ಮಾತಾಡ್ಬೇಕಾದ್ರೆ
ಈ ಹುಡುಗಿ ಪೃಥ್ವಿರಾಜ್ ಅನ್ನೋ ಹುಡುಗಿ ಅವನ ಹೆಂಡತಿ ನೋಡ್ಬಿಟ್ಟು ಅವ್ರಿಗೂ ಸ್ವಲ್ಪ ಗಲಾಟೆ ಆಗಿದೆ. ಗಲಾಟೆ ಆದ ನಂತರ ಮುಂದಕ್ಕೆ ಏನಾಯ್ತು ಅಂತ ಗೊತ್ತಿಲ್ಲ. ಅವರು ಕುಟುಂಬಸ್ಥರು ಹೇಳೋ ಲೆಕ್ಕಾಚಾರದಲ್ಲಿ ನೋಡಿದ್ರೆ ವೇದ ಮತ್ತೆ ಸುಬ್ಬು, ಅಮೃತ, ಭೂಮೇಶ್ ಅನ್ನಕ್ಕಂಥವ್ರು ಇವರೆಲ್ಲರೂ ಕೂಡ ಪದೇ ಪದೇ ನನ್ನ ಮಗಳಿಗೆ ಕಿರುಕುಳ ಹಿಂಸೆಯನ್ನ ಕೊಡ್ತಾ ಇದ್ರು ಅಂತೇಳಿ ಅವ್ರ ಕುಟುಂಬಸ್ಥರಿಂದ ನನಗೆ ತಿಳಿದು ಬಂದಿದೆ. ಇದು ಮೇಲ್ನೋಟಕ್ಕೆ ನೇಣು ಬಿಗಿದು ಆತ್ಮಹತ್ಯೆನೋ ಅಥವಾ ಉದ್ದೇಶ ಪ್ರೇರಿತವಾಗಿ ಕೊಲೆನೋ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಆದ್ರೆ ಇದು ಎಲ್ಲ ವಿಚಾರವನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ಇದು ಕೊಲೆ ಅಂತ ಹೇಳಿ ಸ್ಪಷ್ಟವಾಗಿ ನಮ್ಗೆ ಗೋಚರ ಆಗ್ತದೆ. ಆದ್ರಿಂದ ಈ ಒಂದು ಹೆಣ್ಣು ಮಗಳ ಸಾವಿಗೆ ನ್ಯಾಯ ಸಿಗ್ಬೇಕು. ಏನು ನಿಜವಾದ ಆರೋಪಿಗಳಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗ್ಬೇಕು. ನೊಂದಂತ ದಲಿತ ಹೆಣ್ಣುಮಗಳಿಗೆ ನ್ಯಾಯ ಸಿಗ್ಬೇಕು. ಅವ್ರಿಗೆ ಸರ್ಕಾರ ಸೂಕ್ತವಾದಂತ ಪರಿಹಾರ ಕೊಡ್ಬೇಕು. ಅವ್ರ ಕುಟುಂಬಕ್ಕೆ ಅವರು ಇನ್ನೂ ಒಂದು ಹೆಣ್ಣುಮಗಳಿದೆ, ಅವ್ರಿಗೆ ಒಂದು ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು, ಅವ್ರಿಗೆ ಭೂಮಿಯನ್ನು ಕೊಡಬೇಕು, ವಸತಿಯನ್ನ ಕೊಡಬೇಕು. ಒಂದು ವೇಳೆ ಸರ್ಕಾರ ಇವ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರೆ ನಮ್ಮ ದಲಿತ ಸಂಘಟನೆಗಳು ಉಗ್ರವಾದ ಹೋರಾಟವನ್ನ ಮಾಡಿ ಕಾನೂನು ಹೋರಾಟವನ್ನು ಮಾಡ್ಬೇಕಂತೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನ ಮಾಡಿ ಇವ್ರಿಗೆ ನ್ಯಾಯವನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ಅಂತ ಮತ್ತೊಮ್ಮೆ ಹೇಳ್ತಾ, ಈ ನೊಂದಂತ ಕುಟುಂಬಕ್ಕೆ ರಕ್ಷಣೆಯನ್ನ ಕೊಡಬೇಕು. ಯಾರೇ ಆರೋಪಿಗಳಾಗಿರ್ಲಿ ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಕೂಡಲೇ ತನಿಖೆ ಮಾಡಿ ಪತ್ತೆ ಹಚ್ಚಿ ಅವ್ರನ್ನ ಬಂಧಿಸಿ ಶಿಕ್ಷೆಯನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ಪೊಲೀಸ್ ಇಲಾಖೆ ಮತ್ತು ಗೃಹ ಮಂತ್ರಿಗಳು ಮಾಡ್ಬೇಕಂತೇಳಿ ನಾನು ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀನಿ. ಪದೇ ಪದೇ ದಲಿತರಿಗೆ, ಅದರಲ್ಲೂ ಮಾದಿಗ ಸಮುದಾಯದ ಹೆಣ್ಣುಮಕ್ಳಿಗೆ ಈ ತರ ಅತ್ಯಾಚಾರ, ದೌರ್ಜನ್ಯ, ಪ್ರೀತಿ ಮಾಡಿಸಿ ವಂಚನೆ ಮಾಡ್ತಕ್ಕಂಥದ್ದು, ಕೊಲೆ ಮಾಡ್ತಕ್ಕಂಥದ್ದು ಇದು ಒಂದು ಮೇಲ್ಜಾತಿಯವರ ಹವ್ಯಾಸ ಆಗೋಗ್ಬಿಟ್ಟಿದೆ. ನಾವು ಅಸ್ಪೃಶ್ಯ ಜಾತಿಗಳು ಎಷ್ಟು ಅಂತ ಹೇಳಿ ನಾವು ಇವನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಆದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂತ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಇವ್ರಿಗೆ ಕಾನೂನು ರೀತಿ ನ್ಯಾಯ ಸಿಗೋವರೆಗೂ ಇವ್ರ ಜೊತೆಲಿ ಇರ್ತೀವಿ ಅಂತ ಹೇಳಿ ಬೆಲ್ಲದಮಡು ಜಿಲ್ಲಾಧ್ಯಕ್ಷ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ತುಮಕೂರು ಜಿಲ್ಲೆ. ಮಾನ್ಯರೇ, ಏನಿವತ್ತು ಶ್ರೀರಾಮನಗರದಲ್ಲಿ ಜ್ಯೋತಿ ನಗರದಲ್ಲಿ ಹಾಲ್ ಮರದ ಹತ್ರ 5ನೇ ಕ್ಲಾಸಲ್ಲಿ ವಾಸ ಇದ್ದಂಥ ಪೃಥ್ವಿರಾಣಿ ಮತ್ತು ಜಯಮಾರುತಿ ನಾಯ್ಕ್ ಇವರಿಬ್ಬರು ಒಬ್ರನ್ನೊಬ್ರು ಪ್ರೀತಿ ಮಾಡಿಕೊಂಡು ಪ್ರೇಮಿಸ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿ 4 ತಿಂಗಳ ಹಿಂದಷ್ಟೇ ಮದುವೆ ಆಗಿ ನಂತರ ಬಂದಿಲ್ಲಿ ಜ್ಯೋತಿನಗರದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ವಾಸ ಇದ್ದಂಥವ್ರು. ಈ ಮನುಷ್ಯ ಜಯಮಾರುತಿ ನಾಯ್ಕ್ ಅಂತಕ್ಕಂಥನು 1 ತಿಂಗಳ ಕಾಲ ಆಕೆನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಮತ್ತು ಅವ್ರ ಊರಿಗೆ ಹೋಗಿ ಬಂದಮೇಲೆ ಅವ್ರ ಊರು ಇನ್ನಾದ್ರಲ್ಲಿ ತಾಂಡಕ್ಕೆ ಹೋಗಿ ಬಂದಮೇಲೆ ಯಾರ್ಯಾರ್ದೋ ಮಾತುಗಳನ್ನ ಕೇಳಿ ಅವನು ಈ ಹುಡುಗಿ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಹೊಡೆಯೋದು, ಅವಾಚ್ಯ ಶಬ್ದಗಳನ್ನ ಬೈಯೋದು, ಈ ಥರ ಎಲ್ಲ ಹಿಂಸೆ ಕಿರುಕುಳವನ್ನು ಪ್ರಾರಂಭ ಮಾಡಿದ್ದಾನೆ. ಯಾಕೆ ಹಿಂಗೆಲ್ಲ ಮಾಡ್ತೀಯ ಅಂತ ಅವನ ಹೆಂಡತಿ ಕೇಳಿದಾಗ ಅವನ ಹೆಂಡತಿನ, ನಾನು ನಿನ್ನ ಮದುವೆ ಆಗಿದ್ದಕ್ಕೆ ಕೀಳು ಜಾತಿಯವರು ಮಾದಿ ಹುಡುಗಿನ ಮದುವೆ ಆಗಿದೆಯಾ, ನಿನ್ಗೆ ಯಾರು ಸಿಕ್ಕಿಲ್ವ ಅಂತ ಹೇಳ್ಬಿಟ್ಟು ನನಗೆ ಭಾಳ ಅವಮಾನ ಮಾಡ್ತಾರೆ ಎಲ್ಲ ಹೊರಗಡೆ. ಆ ಕಾರಣಕ್ಕೆ ನೀನು ನಿನ್ನನ್ನು ಕೊಲೆ ಮಾಡಿ ಬಂದ್ಬಿಡು ಅಥವಾ ಬಿಟ್ಬಿಡು, ಬೇರೆ ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರ ಸಂಬಂಧಿಕರು, ಪೋಷಕರು, ಅವರ ಪೇರೆಂಟ್ಸ್ ಎಲ್ಲ ಅವ್ನು ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ನನ್ನ ಗಂಡ ಹಿಂಗೆಲ್ಲ ಹೇಳ್ತಾವನೆ, ನಾನು ಹೊಡಿತಾವನೆ ಬಡಿತಾನೆ ಅಂತ ಆಕೆ ಅವ್ರ ತಾಯಿಗೆ ಹೇಳಿದ್ದಾರೆ. ನಂತರ ಆಯಿತು, ನಮ್ಮ ಮನೆಯಲ್ಲಿ ಏನೇ ಬೇಜಾರು ಮಾಡ್ಕೊಳ್ಳಿ, ನಿನ್ನ ಕಡೆ ಇರೋವಂಥ 3 ಲಕ್ಷ ರೂಪಾಯಿ ಅಮೌಂಟನ್ನು ನನಗೆ ಕೊಡು, ನಾನು ಹೆಂಗೋ ನಮ್ಮ ಅಪ್ಪ ಅಮ್ಮನ ನಿಭಾಯಿಸ್ತೀನಿ, ಸಮಾಧಾನ ಪಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಕಡೆ ಇದ್ದಂಥ 3 ಲಕ್ಷ ರೂಪಾಯಿ ಹಣವನ್ನು ಕೂಡ ಅವನು ಕಸ್ಕೊಂಡು ನಂಬಿಸಿ ಮೋಸ ಮಾಡಿ ಮತ್ತೆ ಒಂದು ಕೆಲವು ದಿನಗಳ ಕಾಲ ಚೆನ್ನಾಗಿ ನೋಡ್ಕೊಳ್ಳೋಂಥ ರೀತಿ ನಟಿಸಿ ನಾಟಕ ಆಡಿ ಆ ದುಡ್ಡೆಲ್ಲ ಮುಗಿದ್ಮೇಲೆ ಮತ್ತೆ ಅವಳನ್ನ ಹೊಡೆಯೋದು, ಬಡಿಯೋದು, ಹಿಂಸೆ ಮಾಡೋದೆಲ್ಲ ಪ್ರಾರಂಭ ಮಾಡ್ತಾರೆ. ಇದನ್ನೆಲ್ಲ ಪ್ರತಿಯೊಂದು ಘಟನೆಗಳು ಕೂಡ ಆ ಹೆಣ್ಮಗು ಅವ್ರ ತಾಯಿಗೆ ಹೇಳ್ತದೆ, ಫೋನ್ ಮಾಡಿ ಹೇಳ್ತದೆ. ಮತ್ತು ಅವಾಗವಾಗ ನನ್ನ ಗಂಡ ಹೀಗೆಲ್ಲ ಮಾಡ್ತಾನೆ, ನನ್ನ ಗಂಡನ ಬುದ್ಧಿ ಹೇಳಿ ಅಂತ ಹೇಳ್ತದೆ. ಅವರು ಕೂಡ ಬಂದು ಅವನಿಗೂ ಬುದ್ಧಿ ಹೇಳಿ ಹೀಗೆಲ್ಲ ಮಾಡಬಾರ್ದು, ನೀವು ಪ್ರೀತಿ ಮಾಡಿ ಮದುವೆ ಆಗಿರೋದು, ನೀವು ಅನ್ಯೋನ್ಯ ಚೆನ್ನಾಗಿರಬೇಕು, ನೀವು ಮಾದರಿಯಾಗಿರ್ಬೇಕಂತ ಅವ್ರ ತಾಯಿ ತಂದೆ ಎಲ್ಲ ಬಂದು ಬುದ್ಧಿ ಹೇಳಿ ಹೋಗಿದ್ದಾರೆ. ಅದು ಕೂಡ ಅವ್ರ ಮಾತು ಕೇಳಿಲ್ಲ. ಈ ಮಧ್ಯೆ ಅವನ ಸ್ನೇಹಿತರು ಮತ್ತು ಅವನ ಅತ್ತೆ ಮಗ ಉಮೇಶ ಮತ್ತು ಚಿಕ್ಕಪ್ಪನ ಮಗ ಅಮೃತ
ಮತ್ತೆ ಸುಪ್ಪು ಅಂತ ಅವನೊಬ್ಬ ಗೆಳೆಯ, ಮತ್ತೆ ಇವನ ಒಬ್ಬ ಲವ್ವರು ಅಕ್ರಮ ಸಂಬಂಧ ಇತ್ತು ಇನ್ನೊಂದು. ಅದು ಲೇಟಾಗಿ ಹೆಣ್ಮಕ್ಳು ಗೊತ್ತಾಗಿದೆ. ಅವಳು ವೇದ ಅಂತ. ಇವರೆಲ್ಲರೂ ಕೂಡ ಅವಾಗ ಟಾರ್ಚರ್ ಕೊಟ್ಟು, ಹಿಂಸೆ ಕೊಟ್ಟು, ಕಿರ್ಕುಳ ಕೊಟ್ಟು, ಇಲ್ಲೆಲ್ಲ ಹಾಳಾಗೋದು, ನೀನು ಸಾಯಿ, ನೀನು ಇರಬೇಡ, ನೀನು ಮಾದಿವರು, ಈ ಥರ ಎಲ್ಲ ಸಣ್ಣ ಪುಟ್ಟ ಮಾತಿಗೆಲ್ಲ ಚುಚ್ಚಿ ಮಾತಾಡಿ ಹಿಂಸೆ ಕೊಟ್ಟು, ಕಿರ್ಕುಳ ಕೊಟ್ಟು, ಹಾಗೆ ತುಂಬ ಮನ ನೊಂದಿದ್ದಾಳೆ. ಈಕೆ ಪಾಪ ಏನು ಮಾಡಿದ್ದಾಳೆ, 12ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಊರಿಗೆ ಹೋಗಿದ್ದಾಳೆ. ಊರಿಗೆ ಹೋಗಿ ಈ ನಡೆದ ಘಟನೆಯನ್ನೆಲ್ಲ ತಾಯಿಗೆ ಹೇಳಿ, ಮತ್ತು ತಾಯಿ ಸಾಂತ್ವನ ಹೇಳಿ ಸಮಾಧಾನ ಮಾಡಿ ಕಳಿಸಿದ್ದಾರೆ. ನಾವು ಬರ್ತೀವಮ್ಮ, ನಿಮ್ಮ ಮನೆಗೆ ಹೋಗಿ, ಗಂಡು ಮನೆಗೆ ಹೋಗು, ನಾವು ಅಲ್ಲೇ ಬಂದು ಬುದ್ಧಿ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. 13ನೇ ತಾರೀಕು ಬೆಳಗ್ಗೆ 10:10-10:30 ಅಷ್ಟೊತ್ತಿಗೆ ಮಗಳನ್ನ ಕಳಿಸ್ಕೊಟ್ಟಿದ್ದಾರೆ ಗಂಡನ ಮನೆಗೆ. 13ನೇ ತಾರೀಕು ಮನೆಗೆ ಬಂದ ಮೇಲೆ ಮತ್ತೆ 12 ಗಂಟೆಗೆ ತಾಯಿ ಫೋನ್ ಮಾಡಿ ಆಕೆ ಯೋಗಕ್ಷೇಮ ವಿಚಾರ ಮಾಡಲಾಗಿ, ಆಕೆ ಅಮ್ಮ ನಾನು ಚೆನ್ನಾಗಿದ್ದೀನಿ, ನಮ್ಮ ಮನೆಗೆ ಬಂದು ಸಂಜೆ ಎಲ್ಲ ಹೇಳ್ತೀನಿ, ನೀನೇನು ಬರಬೇಡ ಮನೆಗೆ ಅಂತ ಹೇಳ್ಬಿಟ್ಟು ಅವ್ರ ತಾಯಿಗೆ ಸಮಾಧಾನ ಮಾಡಿದ್ದಾರೆ. ಅಷ್ಟೊತ್ತಿಗೆ 6 ಗಂಟೆ 6:30 ಸಮಯದಲ್ಲಿ ಹುಡುಗಿ ತಂದೆಗೆ ಮತ್ತು ತಾಯಿಗೆ ಅವಳ ಗಂಡ ಮಾರುತಿ ನಾಯ್ಕು ಅವನೇ ಫೋನ್ ಮಾಡಿ, ನೀವು ಬೇಗ ಬರಬೇಕು, ನಿಮ್ಮ ಮಗಳು ಯಾಕೋ ಮಾತಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಸ್ಕೊಂಡಿದ್ದಾರೆ. ಅವರು 8 ಗಂಟೆ ಬಂದಿದ್ದಾರೆ. ಬಂದು ನೋಡಿದ್ರೆ ಅವಳು ಕೊಲೆಯಾಗಿದ್ದಾಳೆ, ಸಾವನ್ನಪ್ಪಿದ್ದಾಳೆ, ಬೆಡ್ ಮೇಲೆ ಮಲಿಕೊಂಡಿದ್ದಾಳೆ. ಇದು ಈ ಘಟನೆ ನೋಡಿದ್ರೆ ಎಂಥವ್ರಿಗೂ ಮನಸ್ಸು ಕರಗ ಅಂತ ಒಂದು ದೃಶ್ಯ. ಭಾಳ ವಿಕೃತವಾಗಿ ಸಾವಾಗಿತ್ತು. ಈಗ ಅವ್ರ ತಾಯಿ ಕೂಡ ದೂರು ಕೊಟ್ಟಿದ್ದಾಳೆ. ಇವರೆಲ್ಲರೂ ಕೊಟ್ಟಿರ್ತಕ್ಕಂಥ ಹಿಂಸೆಯಿಂದ, ಕಿರುಕುಳದಿಂದ ಮನನೊಂದು ನನ್ನ ಮಗಳು ಬಾಳಲಾರದೆ, ಸಹಿಸಲಾರದೆ ನೋವನ್ನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ನನ್ನ ಮಗಳ ಸಾವಿಗೆ ಇವರೆಲ್ಲ ಕಾರಣ. ಇದನ್ನು ತನಿಖೆ ಮಾಡಬೇಕು, ನಂಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಆ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಸಬ್ ಇನ್ಸ್ಪೆಕ್ಟ್ರು ಪೊಲೀಸ್ ಸಿಬ್ಬಂದಿಯವರು ಸ್ಪಂದಿಸಿದ್ದಾರೆ, FIR ಮಾಡಿದ್ದಾರೆ. ಈಗಾಗಲೇ ಅವನ್ನ ಮಾರುತಿ ನಾಯ್ಕನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಉಳಿದ 4 ಜನ ಅರೆಸ್ಟ್ ಮಾಡೋದಿದ್ದಾರೆ. ಈಗ ತುಂಬ ತಡ ಆಗಿದ್ದರಿಂದ ಬೆಳಗ್ಗೆ PM ಮಾಡಿಸಿ ಆ ವರದಿ ಬಂದ ತಕ್ಷಣ ಇನ್ನೊಳಗೆ 4 ಜನ ಅರೆಸ್ಟ್ ಮಾಡಿ ನಾವು ನಿಮಗೆ ನ್ಯಾಯ ಕೊಡಿಸಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಈ ಥರದ ಘಟನೆಗಳು ಪದೇ ನಮ್ಮ ಜನಾಂಗದ ಮಹಿಳೆಯರ ಮೇಲೆ, ನಮ್ಮ ಜನಾಂಗದ ವಿದ್ಯಾರ್ಥಿಗಳ ಮೇಲೆ ನಂಬಿಸೋದು, ಪ್ರೀತಿ ಮಾಡೋದು, ಮೋಸ ಮಾಡೋದು, ಇದು ಒಂಥರ ಟ್ರೈನಿಂಗ್ ಮಾಡೋ ರೇಪ್ ಥರ. ಇದು ಪ್ರೀತಿ ಮಾಡೋ ನಾಟ್ಕಾಡೋದು, ರೇಪ್ ಮಾಡೋದು, ಎಲ್ಲೋ ಕಡೆ ಮನೆ ಮಾಡಿ ಇಟ್ಕೊಳ್ಳೋದು, ನೆಪಕ್ಕೆ ಮಾತ್ರ ಮದುವೆ ಆಗಿದ್ದೀನಿ, ತಾಳಿ ಕಟ್ಟಿದ್ದೀನಿ, ಗಂಡ ಹೆಂಡತಿ ಅನ್ನೋದು. ಇವ್ರನ್ನ ನಿರಂತರವಾಗಿ 4 ತಿಂಗಳ ರೇಪ್ ಮಾಡಿದ್ದಾನೆ ಅವನು. ಅವನ ಮೇಲೆ ಮತ್ತು ಅವನ ಸ್ನೇಹಿತರ ಮೇಲೆ ಮತ್ತು ಯಾರೋ ಒಬ್ಬಳು ಅಕ್ರಮ ಸಂಬಂಧ ಇಟ್ಕೊಂಡು ಪ್ರತಿನಿತ್ಯ ಫೋನ್ ಮಾಡಿ ಬೆದರಿಕೆ ಹಾಕಿರ್ತಕ್ಕಂಥ ವೇದ ಅನ್ನೋರ ಮೇಲೆ ಕಾನೂನು ಕ್ರಮ ತಗೋಬೇಕು, ಅವ್ರನ್ನ ಬಂಧಿಸಬೇಕು, ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು, ಕೊಂದಂತ ಅವ್ರ ತಾಯಿಗೆ ಮತ್ತು ತಂದೆಗೆ ನ್ಯಾಯ ಕೊಡಿಸ್ಬೇಕಂತ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಸಮುದಾಯದ ಯುವತಿಯರ ಮೇಲೆ ಹೆಚ್ಚುತ್ತಿರುವ ಹಿಂಸೆ, ಮೋಸ ಪ್ರಕರಣಗಳನ್ನು ತೀವ್ರವಾಗಿ ಖಂಡಿಸಿದ ನಾಯಕರು ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರ ಹಾಗೂ ಪೊಲೀಸರಿಗೆ ಆಗ್ರಹಿಸಿದ್ದಾರೆ. ಪೃಥ್ವಿರಾಣಿ ಸಾವಿನ ನಿಜಾಸ್ತಿ ಹೊರಬರಬೇಕಿದೆ. ಪೊಲೀಸರು ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ಮುಂದುವರೆದಿದೆ. ಬುಕ್ಕಾಪಟ್ಟಣದ ಯುವತಿ ಅನುಮಾನಾಸ್ಪದ ಸಾವು ಪ್ರಕರಣ ಇನ್ನಷ್ಟು ಕುತೂಹಲ ಕೆರಳಿಸಿದೆ.